8 ಫೆಬ್ರವರಿ 2025 ಜಯ ಏಕಾದಶಿ. ಈ ದಿನ ಪ್ರಾಚೀನ ಕಾಲದ ಕೇವಲ ಒಂದು ಮುಷ್ಟಿಗೆಯಷ್ಟು ಕೊತ್ತಂಬರಿ ಕಾಳುಗಳಿಂದ ಈ ಚಿಕ್ಕ ಉಪಾಯವನ್ನು ಮಾಡಿಬಿಡಿ. ಭಗವಂತನಾದ ವಿಷ್ಣು, ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯೋದಷ್ಟೇ ಅಲ್ಲದೆ ನೀವು ಕೋಟ್ಯಾಧೀಶರಾಗುವಿರಿ. ಸುಖಶಾಂತಿ ನೆಮ್ಮದಿಗಳಿಂದ ಮನೆ ತುಂಬುತ್ತದೆ. ಸ್ನೇಹಿತರೆ, ಇಡೀ ವರ್ಷದಲ್ಲಿ ಒಂದು ಬಾರಿ ಈ ರೀತಿಯಾದ ಅವಕಾಶ ನಿಮಗೆ ಸಿಗುತ್ತದೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ 8 ಫೆಬ್ರವರಿ ಶನಿವಾರದ ದಿನ ಜಯ ಏಕಾದಶಿಯ ದಿನ ಇರುತ್ತದೆ. ಈ ದಿನ ನೀವು ಯಾವುದೇ ಉಪಾಯಗಳನ್ನು ಮಾಡಿದ್ರೂ ಆ ಉಪಾಯದ ಲಾಭ ನಿಮಗೆ ಇಡೀ ವರ್ಷ ಸಿಗುತ್ತಲೇ ಇರುತ್ತದೆ. ಈ ದಿನ ಹಲವಾರು ರೀತಿಯ ಶುಭಯೋಗಗಳ ನಿರ್ಮಾಣ ಕೂಡ ಆಗುತ್ತಿದೆ. ಇದರಲ್ಲಿ ಶಿವಯೋಗ, ಮಹಾಲಕ್ಷ್ಮಿ ಯೋಗ, ಧನಯೋಗ, ಇಂದ್ರಯೋಗ, ಸತಲಜ್ಜ ಯೋಗದಂಥ ಹಲವಾರು ಯೋಗಗಳು ನಿರ್ಮಾಣವಾಗುತ್ತವೆ. ಮಾಘ ಮಾಸದ ಶುಕ್ಲ ಪಕ್ಷದ ದಿನವನ್ನು ಜಯ ಏಕಾದಶಿಯ ತಿಥಿ ಅಂತ ಕರೆಯುತ್ತೇವೆ. ಈ ಏಕಾದಶಿಯ ಹೆಸರಿನ ಮೇಲೆ ನೀವು ಅರ್ಥ ಮಾಡ್ಕೊಳ್ಬಹುದು. ಎಲ್ಲ ರೀತಿಯ ಕಷ್ಟಗಳಿಂದ ನೀವು ಜಯವನ್ನು ಸಾಧಿಸಿ ಯಶಸ್ಸನ್ನು ಪಡೆಯುವಂಥ ದಿನ ಇದು ಆಗಿರುತ್ತದೆ. ಈ ದಿನ ವಿಶೇಷವಾಗಿ ತಾಯಿ ಲಕ್ಷ್ಮೀದೇವಿ ಮತ್ತು ಭಗವಂತನಾದ ವಿಷ್ಣುವಿನ ಪೂಜೆಯನ್ನು ಮಾಡಬೇಕಾಗುತ್ತದೆ. ಈ ಇಡೀ ದಿನ ಜ್ಞಾನವನ್ನು ಮಾಡುತ್ತಾ ಕೆಲವರು ವ್ರತವನ್ನು ಮಾಡುತ್ತಾರೆ. ಭಗವಂತನಾದ ವಿಷ್ಣು ಜಗತ್ಪಾಲಕರಾಗಿದ್ದಾರೆ. ತಾಯಿ ಲಕ್ಷ್ಮೀದೇವಿ ಧನ ಸಂಪತ್ತಿನ ದೇವಿಯಾಗಿದ್ದಾರೆ. ಇವರಿಗೆ ಜಯ ಏಕಾದಶಿ ಅತ್ಯಂತ ಪ್ರಿಯವಾದ ಏಕಾದಶಿ ಆಗಿದೆ. ಮಾಹಿತಿಯ ಅನುಸಾರವಾಗಿ ಯಾವ ಭಕ್ತರು ಈ ಏಕಾದಶಿಯ ವ್ರತವನ್ನು ಮಾಡುತ್ತಾರೋ ಅವರ ಎಲ್ಲ ಕಷ್ಟಗಳನ್ನು ಶ್ರೀಹರಿ ದೂರ ಮಾಡುತ್ತಾರೆ. ಒಂದು ವೇಳೆ ನೀವು ಭಗವಂತನಾದ ಶ್ರೀಹರಿ ನಾರಾಯಣರ ಕೃಪೆಯನ್ನು, ಆಶೀರ್ವಾದವನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ ಏಕಾದಶಿ ಮಾತ್ರ ಇಲ್ಲಿ ಒಂದು ಸರಳವಾದ ಉಪಾಯ ಆಗಿದೆ. ನಮ್ಮ ಶಾಸ್ತ್ರಗಳಲ್ಲಿ ಏಕಾದಶಿಯ ವ್ರತವನ್ನು ಸರ್ವಶ್ರೇಷ್ಠ ವ್ರತಗಳಲ್ಲಿ ಒಂದು ಅಂತ ತಿಳಿಸಿದ್ದಾರೆ. ಈ ಸಮಯದಲ್ಲಿ ಯಾರು ಫಲಹಾರಗಳನ್ನು ಸೇವಿಸಿ ಹರಿನಾಮ ಸ್ಮರಣೆ ಮಾಡುತ್ತಾ ಜಪ ಮಾಡುತ್ತಾ ರಾತ್ರಿ ಯಾರೆಲ್ಲ ಜಾಗರಣೆ ಮಾಡ್ತಾರ ಅಂಥವರು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುವಂಥ ಸ್ಥಿತಿ ಬರೋದಿಲ್ಲ. ಇವರ ಜನ್ಮ ಜನ್ಮಾಂತರದ ಕಷ್ಟಗಳೆಲ್ಲ ದೂರ ಆಗುತ್ತವೆ. ಒಂದು ವೇಳೆ ನೀವೇನಾದರೂ 8 ಫೆಬ್ರವರಿ ಜಯ ಏಕಾದಶಿಯ ದಿನ ಈ ರೀತಿಯಾದ ಕಠಿಣವಾದ ವ್ರತವನ್ನು ಇಡಲು ಸಾಧ್ಯವಾಗಲಿಲ್ಲ ಅಂದರೆ, ರಾತ್ರಿ ಜಾಗರಣೆ ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ, ವಿಧಿವಿಧಾನಗಳ ಮೂಲಕ ಪೂಜೆ ಪಾಠಗಳನ್ನು ಮಾಡಲು ನಿಮ್ಮಿಂದ ಸಾಧ್ಯವಾಗಲಿಲ್ಲ ಅಂದರೆ, ಆದರೂ ಸಹ ಒಂದು ವೇಳೆ ನೀವು ತಾಯಿ ಲಕ್ಷ್ಮೀದೇವಿ ಭಗವಂತನಾದ ವಿಷ್ಣುವಿನ ಸಂಪೂರ್ಣ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ, ನಿಮ್ಮ ಕಷ್ಟಗಳೆಲ್ಲ ದೂರ ಆಗಿ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರಿಕ ಬದಲಾವಣೆ ಸಿಗಲಿ ಅಂತ ನೀವು ಇಷ್ಟಪಡೋದಾದರೆ, ಇಲ್ಲಿ ಕೇವಲ ಈ ಒಂದು ದಿನ ನೀವು ಜ್ಯೋತಿಷಾಸ್ತ್ರದ ಅನುಸಾರವಾಗಿ ಒಂದು ಮುಷ್ಟಿಗೆ ಕೊತ್ತಂಬರಿ ಕಾಳುಗಳ ಉಪಾಯವನ್ನು ನೀವು ಆ ರೀತಿ ಮಾಡಿರಿ. ಅವುಗಳ ಬಗ್ಗೆ ಒಂದೊಂದಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಂಬಿಕೆ ಇಡಿ, ಈ ಉಪಾಯವನ್ನು ಮಾಡಿದ ನಂತರ ಸಾಕ್ಷಾತ್ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಕೃಪೆ ನಿಮಗೆ ದೊರೆಯುತ್ತದೆ, ಆಶೀರ್ವಾದವೂ ಸಿಗುತ್ತದೆ. ಇದಾದ ನಂತರ ನಿಮ್ಮ ಅದೃಷ್ಟ ಭಾಗ್ಯವು ಪ್ರಬಲಗೊಳ್ಳುತ್ತದೆ. ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಇಡೀ ವರ್ಷ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ. ಜೀವನದಲ್ಲಿ ಬರುವಂಥ ಧನ ಸಂಪತ್ತಿನಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ನೀವು ಕೂಡ ಪದೇ ಪದೇ ಯೋಚನೆ ಮಾಡ್ತಾ ಇರಬಹುದು, ಕೇವಲ ಈ ಕೊತ್ತಂಬರಿ ಕಾಳುಗಳನ್ನು ಬಳಸಿಕೊಂಡು ಹೇಗೆ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿ ನಿಮಗೆ ಒಲಿಯುತ್ತಾರಂತ. ಸ್ವತಃ ನೀವು ಸಹ ನೋಡಿರ್ತೀರ. ಯಾವಾಗ ನೀವು ನಿಮ್ಮ ಮನೆಯಲ್ಲಿ ದೀಪಾವಳಿ, ಧನತ್ರಯೋದಶಿ ಅಂತ ಹಬ್ಬಗಳನ್ನು ಮಾಡ್ತೀರಾ, ಕೆಲವರು ಆ ಸಮಯದಲ್ಲಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಕಾಳುಗಳನ್ನು ಖರೀದಿ ಮಾಡಿ ತರ್ತಾರೆ. ಆನಂತರ ವಿಧಿವಿಧಾನಗಳ ಮೂಲಕ ಅವುಗಳ ಪೂಜೆಯನ್ನು ಮಾಡಿ ಮನೆಯಲ್ಲಿ ಹಣ ಇಡುವಂಥ ಸ್ಥಾನದಲ್ಲಿ ಅವುಗಳನ್ನು ಇಟ್ಟು ಬಿಡ್ತಾರೆ. ಸ್ನೇಹಿತರೆ, ಈ ರೀತಿ ಮಾಡೋದಂತೂ ಅತ್ಯಂತ ಶುಭ ಆಗಿರುತ್ತದೆ. ಈ ರೀತಿ ಮಾಡುವುದರಿಂದ ಧನ ಸಂಪತ್ತಿನಲ್ಲಿ ವೃದ್ಧಿ ಆಗುತ್ತದೆ. ಯಾಕಂದರೆ ಈ ಕೊತ್ತಂಬರಿ ಕಾಳುಗಳು ಧನ ಸಂಪತ್ತಿಗೆ ಸಂಬಂಧಪಡುವಂಥ ವಸ್ತುಗಳಾಗಿವೆ. ಎರಡನೇದಾಗಿ, ಕೊತ್ತಂಬರಿ ಕಾಳುಗಳಲ್ಲಿ ತಾಯಿ ಲಕ್ಷ್ಮೀದೇವಿಯ ದಿವ್ಯ ಶಕ್ತಿಗಳು ವಾಸ ಮಾಡಿರುತ್ತವೆ. ಒಂದು ವೇಳೆ ತಂತ್ರಶಾಸ್ತ್ರದ ಅನುಸಾರವಾಗಿ ಭಗವಂತನಾದ ವಿಷ್ಣುವಿನ ಪೂಜೆಯಲ್ಲಿ ನೀವೇನಾದರೂ ಕೊತ್ತಂಬರಿ ಕಾಳುಗಳ ಬಳಕೆ ಮಾಡಿದ್ರೆ ಆ ಪೂಜೆಯು ತಕ್ಷಣವೇ ಸಿದ್ಧಿಗೊಳ್ಳುತ್ತದೆ. ಖಂಡಿತ ಆ ಪೂಜೆಯ ಸಂಪೂರ್ಣ ಫಲ ನಿಮಗೆ ದೊರೆಯುತ್ತದೆ. ಒಂದು ವೇಳೆ ನೀವೇನಾದರೂ 8 ಫೆಬ್ರವರಿ ಶನಿವಾರ ಜಯ ಏಕಾದಶಿಯ ದಿನ ಒಂದು ಮುಷ್ಟಿಗೆ ಕೊತ್ತಂಬರಿ ಕಾಳುಗಳ ಉಪಾಯವನ್ನು ನೀವೇನಾದರೂ ಆ ರೀತಿಯಾಗಿ ಮಾಡಿದ್ರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ತಾ ಇದ್ದೀವಿ. ಸ್ನೇಹಿತರೆ, ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಇಡೀ ವರ್ಷ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಗಮನ ಇರುತ್ತದೆ. ನಿಮ್ಮ ಬಳಿ ಏನೇ ಧನ ಸಂಪತ್ತು ಬಂದರೂ ಅದರಲ್ಲಿ ವೃದ್ಧಿಯಾಗುತ್ತದೆ. ನಿಮ್ಮ ನಿಂತು ಹೋದಂಥ ವ್ಯಾಪಾರ ನಡೆಯುತ್ತದೆ. ಇಡೀ ವರ್ಷ ನೀವು ಯಾವುದೇ ಪ್ರಕಾರದ ಅಡಚಣೆಗಳಾಗಲಿ ಕಷ್ಟಗಳನ್ನು ಎದುರಿಸುವಂಥ ಸ್ಥಿತಿ ಬರೋದಿಲ್ಲ. ಹಾಗಾಗಿ ಈ ವಿಡಿಯೋವನ್ನು ಲಾಸ್ಟ್ವರೆಗೂ
ಎಲ್ಲಿಯೂ ಓಡಿಸದೆ ಸ್ಕಿಪ್ ಮಾಡದೆ ನೋಡಿರಿ. ಒಂದು ವೇಳೆ ನಿಮ್ಮ ಮೇಲೆ ಯಾವತ್ತಿಗೂ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಕೃಪೆ ಆಶೀರ್ವಾದ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ, ಭಗವಂತನಾದ ವಿಷ್ಣುವಿನ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ವೃದ್ಧಿ ಆಗಲಿ ಅಂತ ಇಷ್ಟಪಡೋದಾದರೆ, ನಿಮ್ಮ ಮನೆಯ ಉನ್ನತಿ ಆಗಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ, ಒಂದು ವೇಳೆ ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಧನ ಸಂಪತ್ತಿನಲ್ಲಿ ವೃದ್ಧಿ ಆಗಲಿ ಅಂತ ನೀವು ಇಷ್ಟಪಡೋದಾದರೆ, ನಿಮ್ಮ ಜೀವನದ ಎಲ್ಲ ಆರ್ಥಿಕ ಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ, ಸ್ನೇಹಿತರೆ, ಪೂರ್ತಿಯಾದ ಶ್ರದ್ಧೆಯಿಂದ ನಂಬಿಕೆಯ ಜೊತೆಗೆ ಈ ವಿಡಿಯೋವನ್ನು ಲೈಕ್ ಮಾಡಿರಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ, ಜೈ ಮಹಾವಿಷ್ಣು ಅಂತ ಈಗಲೇ ಬರೆಯಿರಿ. ಮತ್ತು ಸಾಧ್ಯವಾದಷ್ಟು ಎಲ್ಲ ಜನರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿರಿ. ನಿಮ್ಮ ಮೂಲಕ ಅವರಿಗೂ ಸಹ ಸಹಾಯ ಆಗುತ್ತದೆ. ಯಾಕಂದರೆ ಭಗವದ್ಗೀತೆಯಲ್ಲಿ ಈ ರೀತಿ ಬರೆದಿದ್ದಾರೆ, ಒಂದು ವೇಳೆ ನೀವು ಜನರಿಗೆ ಒಳ್ಳೆಯದನ್ನು ಮಾಡಿದ್ರೆ ನಿಮಗೂ ಸಹ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಎಲ್ಲ ದೇವಾನುದೇವತೆಗಳ ಆಶೀರ್ವಾದವೂ ಕೂಡ ಸಿಗುತ್ತದೆ. ಹಾಗಾಗಿ ಸ್ನೇಹಿತರೆ, ವಿಡಿಯೋವನ್ನು ಲೈಕ್ ಮಾಡಿ, ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲನೆಯ ಉಪಾಯ ಶುಕ್ರ ಗ್ರಹದ ಸಾಥ್ ಪಡೆಯೋದಾಗಿದೆ. ಒಂದು ಮಾತನ್ನು ನೆನಪಿಡಿ, ಶುಕ್ರ ಗ್ರಹವು ಧನ ಸಂಪತ್ತಿನ ಗ್ರಹ ಆಗಿರುತ್ತದೆ. ಯಾವ ವ್ಯಕ್ತಿಗೆ ಶುಕ್ರ ಗ್ರಹವು ಸಾಥ್ ಕೊಡುತ್ತದೆಯೋ ಅಂಥ ವ್ಯಕ್ತಿ ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ನಿರ್ಧಾರಗಳನ್ನು ತೆಗೆದುಕೊಂಡರೂ ಆ ನಿರ್ಧಾರದಿಂದ ಅವರಿಗೆ ಲಾಭ ಸಿಗುತ್ತದೆ. ಶುಕ್ರ ಗ್ರಹದ ನಿಯಂತ್ರಣ ತಾಯಿ ಲಕ್ಷ್ಮೀದೇವಿ ಕೈಗಳಲ್ಲಿ ಇರುತ್ತದೆ. ಇಡೀ ವರ್ಷ ಶುಕ್ರ ಗ್ರಹವು ನಿಮಗೆ ಸಾಥ್ ಕೊಡಲಿ ಅಂತ ಇಷ್ಟಪಡ್ತಾ ಇದ್ರೆ, ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. 8 ಫೆಬ್ರವರಿ ಸೂರ್ಯಾಸ್ತ ಆದ ನಂತರ ಚೆನ್ನಾಗಿ ಸ್ನಾನ ಮಾಡಿರಿ. ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಒಂದು ಮುಷ್ಟಿಗೆ ಕೊತ್ತಂಬರಿ ಕಾಳುಗಳನ್ನು ಹಾಕಿರಿ. ಜೊತೆಗೆ ಒಂದು ಬೆಳ್ಳಿ ನಾಣ್ಯವನ್ನು ಅದರಲ್ಲಿ ಇಟ್ಟುಬಿಡಿ. ಅದರಲ್ಲಿ ತಾಯಿ ಲಕ್ಷ್ಮೀದೇವಿಯ ಕಲಾಚಿತ್ರ ಇದ್ದರೆ ಇದು ಉತ್ತಮ ಆಗುತ್ತದೆ. ಒಂದು ವೇಳೆ ಬೆಳ್ಳಿ ನಾಣ್ಯ ಇಲ್ಲಾಂದರೆ ಯಾವುದಾದ್ರೂ ನಾಣ್ಯಗಳನ್ನು ಇಡಬಹುದು. ₹1 ನಾಣ್ಯವನ್ನು ಸಹ ಬಳಸಬಹುದು. ನಂತರ ದೇವರ ಕೋಣೆಯತ್ತ ಹೋಗಿರಿ. ಈ ವಸ್ತುಗಳನ್ನು ನಿಮ್ಮ ಕೈಗಳಲ್ಲಿ ಹಿಡ್ಕೊಂಡು ತಾಯಿ ಲಕ್ಷ್ಮೀದೇವಿಯ ಬೀಜ ಮಂತ್ರವನ್ನು 11 ಬಾರಿ ಜಪ ಮಾಡಬೇಕು. ಯಾಕಂದರೆ ತಾಯಿ ಲಕ್ಷ್ಮೀದೇವಿಗೆ 11 ನಂಬರ್ ಅಂದರೆ ಅತಿ ಪ್ರಿಯ. ಬೀಜ ಮಂತ್ರವು ಈ ರೀತಿಯಾಗಿದೆ: ಓಂ ಮಹಾಲಕ್ಷ್ಮೀ ನಮಃ. ಮತ್ತೊಮ್ಮೆ ಹೇಳ್ತೀವಿ ಕೇಳಿ, ಓಂ ಮಹಾಲಕ್ಷ್ಮೀ ನಮಃ. ಮಂತ್ರವನ್ನು ಜಪ ಮಾಡಿದ ನಂತರ ನಿಮ್ಮ ಕೈಗಳಲ್ಲಿರುವಂಥ ಕೆಂಪು ಬಟ್ಟೆಯ ಗಂಟನ್ನು ಕಟ್ಟಿ ಯಾವ ಸಮಯದಲ್ಲಿ ಇದನ್ನು ಇಡಬೇಕಂದ್ರೆ ಆ ಸಮಯದಲ್ಲಿ ನೀವು ನಿಮ್ಮ ಹೆಚ್ಚಿನ ಸಮಯವನ್ನು ಕಳೀತಾ ಇರ್ತೀರ. ಕೇವಲ ಇಷ್ಟೋಪಾಯ ಈ ಏಕಾದಶಿಯ ದಿನ ನೀವು ಮಾಡಬೇಕು. ನಂತರ ಈ ಗಂಟು ಅಭಿಮಂತ್ರಗೊಳ್ಳುತ್ತದೆ. ಇದು ನಿಮ್ಮ ಶುಕ್ರ ಗ್ರಹವನ್ನು ಎಷ್ಟು ಶಕ್ತಿಶಾಲಿಯನ್ನಾಗಿಸುತ್ತದೆ ಅಂದರೆ, ಇಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂಥ ನಿರ್ಧಾರಗಳನ್ನು ನೀವು ಏನೇ ತೆಗೆದುಕೊಂಡ್ರೂ ಆ ನಿರ್ಧಾರಗಳಿಂದ ನಿಮಗೆ ಲಾಭ ಸಿಗುತ್ತದೆ. ಈ ಉಪಾಯ ಮಾಡಿದ ನಂತರ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗೋದನ್ನು ನೀವೇ ಕಾಣ್ತೀರಾ. ಸ್ವತಃ ತಾಯಿ ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲೆ ಇರುತ್ತದೆ. ಇನ್ನು ಎರಡನೇದಾಗಿ ಭಾಗ್ಯವು ನಿಮಗೆ ಸಾಥ್ ಕೊಡೋದಾಗಿದೆ. ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಯಾವುದೇ ವ್ಯಕ್ತಿಯ ಜೀವನದ ಭಾಗ್ಯದ ನಿಯಂತ್ರಣ ರಾಹುಕೇತುವಿನ ನಿಯಂತ್ರಣ ಭಗವಂತನಾದ ವಿಷ್ಣುವಿನ ಕೈಗಳಲ್ಲಿ ಇರುತ್ತದೆ. ವರ್ಷವಿಡೀ ನಿಮ್ಮ ಭಾಗ್ಯವು ನಿಮಗೆ ಸಾಥ್ ಕೊಡಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ, ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಏಕಾದಶಿಯ ದಿನ ಮುಂಜಾನೆ ಎದ್ದು ಚೆನ್ನಾಗಿ ಸ್ನಾನ ಮಾಡಬೇಕು. ಹಳದಿ ಬಣ್ಣದ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ. ಒಂದು ಮುಷ್ಟಿ ಕೊತ್ತಂಬರಿ ಕಾಳುಗಳನ್ನು ಇದರಲ್ಲಿ ಇಡಬೇಕು. ನಂತರ ದೇವರ ಕೋಣೆಗೆ ಹೋಗಬೇಕು. ಎಲ್ಲಿ ಭಗವಂತನಾದ ವಿಷ್ಣು ಮೂರ್ತಿ ಅಥವಾ ಕಲಾಚಿತ್ರ ಇರುತ್ತದೆಯೋ ಅಲ್ಲಿ ಈ ಹಳದಿ ಬಣ್ಣದ ಗಂಟನ್ನು ಕಟ್ಟಿಕೊಳ್ಳಬೇಕು. ನಂತರ ಭಗವಂತನಾದ ವಿಷ್ಣುವಿನ ಬೀಜ ಮಂತ್ರವನ್ನು 11 ಬಾರಿ ಜಪ ಮಾಡಿರಿ. ಈ ಬೀಜ ಮಂತ್ರವು ಈ ರೀತಿಯಾಗಿದೆ: ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಮತ್ತೊಂದು ಬಾರಿ ರಿಪೀಟ್ ಮಾಡ್ತೀವಿ ಕೇಳಿ, ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಈ ರೀತಿ ಮಾಡಿದಾಗ ನಿಮ್ಮ ಅಂಗೈಯಲ್ಲಿರುವಂಥ ಗಂಟು ಅಭಿಮಂತ್ರಗೊಳ್ಳುತ್ತದೆ. ಈ ಹಳದಿ ಬಣ್ಣದ ಗಂಟನ್ನು ನಿಮ್ಮ ಕೋಣೆಯಲ್ಲಿ, ಅಂದರೆ ಯಾವ ರೂಮ್ನಲ್ಲಿ ನೀವು ನಿಮ್ಮ ಹೆಚ್ಚಿನ ಸಮಯವನ್ನು ಕಳೀತಾ ಇರ್ತೀರೋ ಅಲ್ಲಿ ಪೂರ್ವ ದಿಕ್ಕಿನಲ್ಲಿ ಇಡಬೇಕು. ಕೇವಲ ಎಷ್ಟು ಚಿಕ್ಕ ಉಪಾಯ ಈ ಏಕಾದಶಿಯ ದಿನ ಮಾಡಿದ್ರೂ ಕೂಡ ಇಡೀ ವರ್ಷ ನಿಮ್ಮ ಅದೃಷ್ಟವು ನಿಮಗೆ ಸಾಥ್ ಕೊಡುತ್ತದೆ. ಭಗವಂತನಾದ ವಿಷ್ಣುವಿನ ಕೃಪೆಯಿಂದ ನಿಮ್ಮ ನವಗ್ರಹಗಳು ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತವೆ. ಇದಾದ ನಂತರ ಏನೇ ನಿರ್ಧಾರಗಳನ್ನು ನೀವು ತೆಗೆದುಕೊಂಡರೋ ಆ ನಿರ್ಧಾರಗಳಿಂದ ಕೇವಲ ಲಾಭಗಳು ನಿಮಗೆ ದೊರೆಯುತ್ತವೆ. ಪ್ರಾಚೀನ ಕಾಲದ ಮಹಾ ಉಪಾಯವು ಇದು ಆಗಿದೆ. ಇದನ್ನು ಜಯ ಏಕಾದಶಿಯ ದಿನ ಮಾಡಿದ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಖಂಡಿತವಾಗಿ ಸಕಾರಾತ್ಮಕ ಬದಲಾವಣೆ ಬರುತ್ತದೆ. ಇನ್ನು ಧನ ಪ್ರಾಪ್ತಿಗಾಗಿ ಉಪಾಯವನ್ನು ಹೇಳ್ತೀವಿ ಕೇಳಿ. ಈ ಮಹಾ ಉಪಾಯದ ಕಾರಣದಿಂದಾಗಿ ಇಡೀ ವರ್ಷ ಧನ ಸಂಪತ್ತು ನಿಮ್ಮ ಬಳಿ ಉಳಿಯಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ, ನಿಮ್ಮ ಬಳಿ ಬರುವಂಥ ಹಣಕಾಸಿನಲ್ಲಿ ವೃದ್ಧಿ ಆಗಲಿ ಅಂತ ಇಷ್ಟಪಡೋದಾದರೆ, ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿ ಇಬ್ಬರ ಆಶೀರ್ವಾದವು ಸಿಗಲಿ ಅಂತ ನೀವು ಇಷ್ಟಪಡೋದೇ ಆದರೆ, ಇದು ತುಂಬ ಚಿಕ್ಕದಾಗಿರೋ ಉಪಾಯ ಆಗಿದೆ. ಈ ಏಕಾದಶಿಯಲ್ಲಿ ಸೂರ್ಯಾಸ್ತ ಆದ ನಂತರ ಮಾಡಬೇಕು. ಇಲ್ಲಿ 8 ಫೆಬ್ರವರಿ ಸಾಯಂಕಾಲ ಚೆನ್ನಾಗಿ ಸ್ನಾನ ಮಾಡಬೇಕು. ನಿಮ್ಮ ಮನೆಯ ದೇವರ ಕೋಣೆಯತ್ತ ಹೋಗಬೇಕು. ಎಲ್ಲಕ್ಕಿಂತ ಮೊದಲು
ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀ ದೇವಿಯ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ದೇವರ ಮುಂದೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕಬೇಕು. ಅದರಲ್ಲಿ ಕೆಲವು ವಸ್ತುಗಳನ್ನು ಇಡಬೇಕು. ಅಂದರೆ 3 ಲವಂಗ, 4 ಕರ್ಪೂರದ ತುಂಡು, 1 ಮುಷ್ಟಿಗೆ ಕೊತ್ತಂಬರಿ ಕಾಳುಗಳನ್ನು ಇಡಬೇಕು. ಈ ಗಂಟನ್ನು ಕಟ್ಟಿ ನಿಮ್ಮ ಅಂಗೈಯಲ್ಲಿ ಇಟ್ಕೊಳ್ಬೇಕು. ತಾಯಿ ಲಕ್ಷ್ಮೀದೇವಿಯ ಬೀಜ ಮಂತ್ರವನ್ನು 11 ಬಾರಿ ಜಪ ಮಾಡಿರಿ. ಈ ಬೀಜ ಮಂತ್ರವು ಈ ರೀತಿಯಾಗಿದೆ: ಓಂ ಮಹಾಲಕ್ಷ್ಮೀ ನಮಃ. ಆನಂತರ ಈ ಗಂಟನ್ನು ಹಣ ಇಡುವಂಥ ಕಬೋರ್ಡ್ನಲ್ಲಾಗಲಿ ಅಥವಾ ಚಿನ್ನ ಬೆಳ್ಳಿ ಇಡುವಂಥ ಸ್ಥಾನದಲ್ಲಿ ಇಡಬಹುದು. ಕೇವಲ ಇಷ್ಟು ಉಪಾಯ ಈ ಏಕಾದಶಿಯ ದಿನ ಮಾಡಿದ್ರೂ ಕೂಡ ಈ ಗಂಟು ಅಭಿಮಂತ್ರಗೊಂಡಿರುತ್ತದೆ. ಇದಾದ ನಂತರ ಧನ ಸಂಪತ್ತನ್ನು ಆಕರ್ಷಣೆ ಮಾಡುವಂಥ ಕಾರ್ಯವನ್ನು ಇದು ಮಾಡುತ್ತದೆ.